ಹಾಯ್, ಈ ರೀತಿ ಫ್ಯಾನ್ಗಳು ನಿಮ್ಮ ಮನೆಗಳಲ್ಲಿದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫ್ಯಾನ್ನ ಕ್ಲೀನಾಗಿ ಇಟ್ಕೊಳ್ಬೇಕೆಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಫ್ಯಾನ್ ಅಲ್ವಾ, ಫ್ಯಾನ್ ಮೇಲೆ ಧೂಳು ಸಹಜ ಅಲ್ವಾ ಅಂತ ನೆಗ್ಲೆಕ್ಟ್ ಕೂಡ ಮಾಡಿರೋದುಂಟು. ಫ್ಯಾನ್ನಿಂದ ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ. ಫ್ಯಾನ್ ಒಳಗಡೆ, ಫ್ಯಾನ್ ಮೇಲೆ, ಫ್ಯಾನ್ ಬ್ಲೇಡ್ಗಳಲ್ಲಿ ಸಂಗ್ರಹವಾಗಿರುವಂತಹ ಧೂಳು, ಬ್ಯಾಕ್ಟೀರಿಯಾಗಳು ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಬಟ್ ಈ ಆರೋಗ್ಯ ಸಮಸ್ಯೆಗಳನ್ನ ನೀವು ಅನುಭವಿಸಿರ್ತೀವಿ. ಬಟ್ ಈ ಫ್ಯಾನ್ನಿಂದ ಅಂತ ನಮಗೆ ಗೊತ್ತೇ ಇರಲ್ಲ. ಫ್ಯಾನ್ ಬ್ಲೇಡ್ಗಳಲ್ಲಿ ಸಂಗ್ರಹವಾಗಿರುವಂತಹ ಧೂಳು, ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಅಲರ್ಜಿ ಉಂಟು ಮಾಡುತ್ತೆ. ಅಲ್ಲದೆ ಇವು ನೇರವಾಗಿ ಶ್ವಾಸಕೋಶಕ್ಕೆ ಆಳವಾಗಿ ಹೋಗ್ಬೋದು. ಅಲ್ಲದೆ ಹೃದಯದ ಮೇಲೂ ಪರಿಣಾಮ ಬೀರ್ಬೋದು. ಕೋಲ್ಡ್, ಕಫ, ಥ್ರೋಟ್ ಇನ್ಫೆಕ್ಷನ್ಸು ಆ್ಯಂಡ್ ಕಣ್ಣು ಆಗಾಗ ಉಜ್ಜುವಂಥದ್ದು. ಈ ಸಣ್ಣ ಧೂಳಿನಿಂದ ಹಾರ್ಟ್ ಬೀಟಲ್ಲಿ ಪ್ರಾಬ್ಲಮ್ಸ್ ಕಂಡುಬರುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಉಸಿರಾಟದ ತೊಂದರೆ ಕಂಡುಬರುತ್ತೆ, ಅಸ್ತಮ, ಲಿವರ್ ಫಂಕ್ಷನ್ಸಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ನೋಡಿ, ಈ ಸಣ್ಣ ಧೂಳಿನಿಂದ ಎಷ್ಟು ದೊಡ್ಡ ಸಮಸ್ಯೆಗಳು ಉಂಟಾಗುತ್ತೆ ಅಂತ. ಹೌದು, ಇದೆಲ್ಲ ಆಗಬಾರ್ದು ಅಂತಂದರೆ ಮನೇನ ಕ್ಲೀನಾಗಿ ಇಟ್ಕೊಳ್ಬೇಕು. ಫ್ಯಾನ್ ಮೇಲೆ, ಫ್ಯಾನ್ ಒಳಗಡೆ ಇರುವಂತಹ ಬ್ಲೇಡ್ಗಳನ್ನ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ತಿಂಗಳಿಗೆ ಒಂದು ಸಾರಿ ಆದ್ರೂ ಫ್ಯಾನ್ನ ಕ್ಲೀನ್ ಮಾಡ್ಕೊಳ್ತಾ ಇರಿ. ಯಾಕಂದರೆ ಫ್ಯಾನ್ನಿಂದ ನಾವು ಗಾಳಿಯನ್ನು ಯಾವಾಗ ನಾವು ತೆಗೆದುಕೊಳ್ತೀವಿ, ಫ್ಯಾನ್ ಬ್ಲೇಡ್ಗಳಲ್ಲಿ ಸಂಗ್ರಹವಾಗಿರುವಂತಹ ಧೂಳು ನೇರವಾಗಿ ಮೂಗಿನ ಮುಖಾಂತರ ನಮ್ಮ ದೇಹದ ಒಳಕ್ಕೆ ಹೋಗ್ತವೆ. ಈ ಧೂಳು ಸಣ್ಣ ಕಣ ಏನಿರುತ್ತೆ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡ್ಬೋದು. ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಹೆಲ್ತಿಯಾಗಿರಿ. ಬಾಯ್.